ನಂಜನಗೂಡು ತಾಲೂಕಿನ ಬಸವ ಸೇವಾ ಸಮಿತಿ ಮತ್ತು ವೀರಶೈವ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಕ್ಷೇತ್ರ ಶ್ರೀ ಮಲ್ಲನಮೂಲೆ ಮಠದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಕ್ಷೇತ್ರದ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮಿಗಳು ಸೇರಿದಂತೆ ಮತ್ತಿತರ ಮಠಾಧೀಶರು ಹಾಗೂ ಮತ್ತಿತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ವತಿಯಿಂದ ಮಠಾಧೀಶರು ಹಾಗೂ ಗಣ್ಯರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರು ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಶ್ರೀಮತಿ ರಂಜಿತಾ ಮತ್ತು ತಂಡದ ವತಿಯಿಂದ ವಿದ್ಯಾರ್ಥಿಯರು ನಡೆಸಿಕೊಟ್ಟ ಭರತನಾಟ್ಯ ಕಾರ್ಯಕ್ರಮ ನೋಡುಗರ ಮನಸೂರೆಗೊಂಡಿತ್ತು. ನಂತರದಲ್ಲಿ ನಂಜನಗೂಡು ತಾಲೂಕು ವೀರಶೈವ ಮಹಾಸಭಾಧ್ಯಕ್ಷ ಕೆಂಪಣ್ಣ ಮಾತನಾಡಿ, ಉಭಯ ಸಂಘಗಳ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಇನ್ನೂ ಇಂತಹ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಂಘವು ನಡೆಸಿಕೊಡಲಿ ಎಂದು ಶುಭ ಹಾರೈಸಿ, ಯಾವಾಗಲೂ ತಾಲೂಕು ಮಹಾಸಭಾ ತಮ್ಮ ಬೆಂಬಲಕ್ಕೆ ಇರುತ್ತದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ನವಿಲೂರು ಮತ್ತು ಚುಂಚನಹಳ್ಳಿ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಈ ಸಂಘಟನೆ ಇದೆಯಲ್ಲ, ಎರಡು ಸಂಘಟನೆಗಳನ್ನ ಮಾಡಬೇಕು. ಹೆಚ್ಚು ರೀತಿಯಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ. ನಮ್ಮ ಕಾರ್ಯಕ್ರಮ ಬರೀ ಪ್ರತಿಭಾ ಪುರಸ್ಕಾರ ಮಾಡೋದಲ್ಲ, ಇನ್ನಿತರ ಕಾರ್ಯಕ್ರಮಗಳಿಗೆ ಬರೀ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಅನ್ನೋದನ್ನ ಈ ಎರಡು ಉಭಯ ಪುಸ್ತಕಗಳಿಗೆ ತೋರಿಸ್ಕೊಡ್ತೇವೆ. ಆ ರೀತಿಯಿಂದ ಏನು ನಿರಂತರವಾಗಿ ನಡ್ಕೊಂಡಿದೆ, ಮುಂದೆ ಅವರ ಸೇವೆಯಲ್ಲಿ ಏನು ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮಗಳು, ಮುಂದೆ ತಾಲೂಕಿನಲ್ಲಿ ಏನು ಕಾರ್ಯಕ್ರಮಗಳನ್ನ ನಾವು ಇಟ್ಕೋಬೇಕು ಅನ್ನೋ ಆಶಾಭಾವನೆಗಳಿದೆ. ಅದೆಲ್ಲ ನಾವು ತಿಳಿಸ್ತಾ, ಜೊತೆಗೆ ನಾವು ನೂತನವಾಗಿ ನಂಜನಗೂಡು ತಾಲೂಕು ಅಖಿಲ ಭಾರತ ಮನೆ ಸೇವೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರಿದ್ರೆ ಅವರನ್ನು ಮಾತಾಡ್ತಾರೆ. ನೀವೆಲ್ಲ ವಾಟ್ಸಪ್ನಾಗ ನೋಡಿರ್ಬೇಕು. ಅವರು ಸೊಸೆ ಮನೆಗೆ ಬಂದಾಗ ಅತ್ತೆಗೆ ಈ ಥರದ ಸಂಸ್ಕೃತಿ ನಾವಿರೋದು ಕೆಲವೊಂದಷ್ಟು ದಿನ ಮಾತ್ರ. ನಾವೇನು ಸೂರ್ಯ ಚಂದ್ರ ಇರೋದಿಲ್ಲ. ಆದ್ದರಿಂದ ಇರೋಷ್ಟು ದಿನ ಬಹಳ ವಿಶ್ವಾಸದಿಂದ ಪ್ರೀತಿಯಿಂದ ಇರಬೇಕು. ಆದ್ದರಿಂದ ಇಂಥ ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ಎಲ್ಲರೂ ಬಂದಿದ್ದೀರಿ, ಬಹಳ ಸಂತೋಷ ಆಗಿದೆ. ಈ ರೀತಿಯಾದ ನಿಮ್ಮ ಕೈಲಾದಂಥ ಸಣ್ಣ ಪುಟ್ಟ ಸಹಾಯಗಳನ್ನು ತಿಳಿದವರೆಲ್ಲರೂ ಮಾಡಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. ನೀವು ಮಾಡುವಂಥ ಸಣ್ಣ ಸಹಾಯದಿಂದ ಬೇರೆಯವರು ನಡೆಸ್ಕೋಬಹುದು. ಆದ್ದರಿಂದ ಉತ್ತಮ ರೀತಿಯಲ್ಲಿ ನೀವೆಲ್ಲರ ಬೆಳೆಯಿರಿ. ವಿದ್ಯಾಭ್ಯಾಸ ಎಂಬುದೇ ಸಿದ್ಧವಾದ ಮಾನವ ಧರ್ಮ. ಆದ್ದರಿಂದ ಯಾರು ಕಷ್ಟಕ್ಕೊಳಗಾಗಿರ್ತಾರೆ, ಯಾರು ಕಷ್ಟಕ್ಕೊಳಗಾಗಿರ್ತಾರೆ ಅಂಥವನ್ನೆಲ್ಲ ಕೈ ಹಿಡಿದು ಬೇರೆ ಹೇಳ್ತಾ ಪರಮ ಪೂಜ್ಯ ಗುರುಗಳ ಆಶೀರ್ವಾದ